ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಕೇಳಿದ್ದ ಕಾಲಾವಕಾಶ ನಿನ್ನೆಗೆ ಮುಕ್ತಾಯ ಆಗಿದೆ. ಏಪ್ರಿಲ್ 30ರಂದು ತನಿಖೆಗೆ ಹಾಜರಾಗುವುದಕ್ಕೆ ಪ್ರಜ್ವಲ್ಗೆ ನೋಟಿಸ್ ನೀಡಲಾಗಿತ್ತು ಎಸ್ಐಟಿ ಕಡೆಯಿಂದ. ದೇಶದಲ್ಲಿಲ್ಲ, ತನಿಖೆಗೆ ಹಾಜರಾಗುವುದಕ್ಕೆ 7 ದಿನ ಕಾಲಾವಕಾಶ ಬೇಕು ಅಂತ ವಕೀಲರ ಮೂಲಕ ಮನವಿ ಮಾಡಿದ್ರು ಸಂಸದ ಪ್ರಜ್ವಲ್ ರೇವಣ್ಣ. ಸಿಐಡಿಗೆ ಮನವಿ ಮಾಡಿದ್ರು ಅವರ ವಕೀಲರ ಮೂಲಕ. ಸೊ ಇವತ್ತು ಅದರ ಅವಧಿ ಮುಗಿಯುತ್ತೆ. ಹಾಗಿದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಿವು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಒಂದು ಟ್ವೀಟ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ನೋಟಿಸ್ ಕೊಟ್ಟಾದ್ಮೇಲೆ ಕಾಲಾವಕಾಶ ಬೇಕು, ಮನವಿ ಮಾಡಿದ್ದೀನಿ ವಕೀಲರ ಮೂಲಕ ಅಂತ. ಅದು ಅಂತ್ಯವಾಗ್ತಾ ಬಂತು ಇವತ್ತಿಗೆ. ಸೊ ವಾಟ್ ನೆಕ್ಸ್ಟ್ ಆಗಿದ್ರೆ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆ ಎಸ್ಐಟಿ ಮುಂದಿನ ನಡೆ ಏನಾಗಬಹುದು ಅನ್ಸುತ್ತೆ? ವಿಜಯ್, ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೇ 30ನೇ ತಾರೀಕು ಎಸ್ಐಟಿ ಅಧಿಕಾರಿಗಳು ಮೊದಲನೇ ಬಾರಿಗೆ ಸಂಸದ ಪ್ರಜ್ವಲ್ ರೇವಣ್ಣರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದು. ಆದರೆ ವಿದೇಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ರು, ನಾನು ಭಾರತದಲ್ಲಿ ಇಲ್ಲದೇ ಇರೋದರ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗಲಿಕ್ಕೆ ನನ್ನ ವಕೀಲರ ಮೂಲಕವಾಗಿ ಕಾಲಾವಕಾಶವನ್ನು ಕೋರಿದ್ದೀನಿ, ಆದಷ್ಟು ಬೇಗ ಸತ್ಯ ಹೊರಗಡೆ ಬರಲಿದೆ ಅಂತೇಳಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿರ್ತಾರೆ. ಅದರಂತೆ ಜೂನ್ 1ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಜಿ ಅವರು ಸಿಐಡಿ ಅಧಿಕಾರಿಗಳ ಮುಂದೆ, ಅಂದರೆ ಸಿಐಡಿ ಕಚೇರಿನಲ್ಲಿರುವಂಥ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ಒಂದು ಮನವಿಯನ್ನು ಮಾಡಿರ್ತಾರೆ. ನನ್ನ ಕಕ್ಷಿದಾರರು ಹೊರದೇಶದಲ್ಲಿರುವಂಥ ಕಾರಣದಿಂದಾಗಿ ಅವರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ 7 ದಿನಗಳ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ವಕೀಲ ಅರುಣ್ ಜಿ ಅವರು ಎಸ್ಐಟಿ ಮುಖ್ಯಸ್ಥರ ಬಳಿ ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಲೈಂಗಿಕ ಕಿರುಕುಳ ಪ್ರಕರಣ ಜೊತೆಗೆ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಕಾಲಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ವಕೀಲರ ಮೂಲಕ ಮಾಡಿದ್ದಂಥ ಮನವಿಯನ್ನು ಎಸ್ಐಟಿ ಅಧಿಕಾರಿಗಳು ತಿರಸ್ಕರಿಸಿರ್ತಾರೆ. ಪ್ರಜ್ವಲ್ ರೇವಣ್ಣ ಅವರೇ ಹೇಳ್ಕೊಂಡಂತೆ ಅವ್ರು ಕೇಳಿದಂಥ ಕಾಲಾವಕಾಶ ಮೇ 1ನೇ ತಾರೀಕು 7 ದಿನಗಳ ಕಾಲಾವಕಾಶವನ್ನು ಕೇಳ್ಕೊಂಡಿರ್ತಾರೆ. ಆದರೆ ಮೇ 7ನೇ ತಾರೀಕು ನಿನ್ನೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಕೇಳಿದಂಥ ಕಾಲಾವಕಾಶ ಮುಗ್ದಿರುವಂಥದ್ದು. ಸದ್ಯ 196 ದೇಶಗಳಿಗೂ ಕೂಡ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಆಲ್ರೆಡಿ ಪ್ರಕರಣವನ್ನು ಇಂಟರ್ಪೋಲ್ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಇವತ್ತು ದೇಶಕ್ಕೆ ಬರ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಇಂಟರ್ಪೋಲ್ ಪೊಲೀಸರ ಮೂಲಕವಾಗಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಅಂದರೆ ಅವರ ಬಳಿ ಇರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿಕೊಂಡು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಟ್ರಾವೆಲಿಂಗನ್ನು ಮಾಡಿದ್ರೆ ಅದನ್ನು ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಇಂಟರ್ಪೋಲ್ ಮಾಡ್ತಿರುವಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣರ ಮೂವ್ಮೆಂಟನ್ನು ತನಿಖಾ ತಂಡಕ್ಕೆ, ಅಂದರೆ ಕರ್ನಾಟಕದ ಎಸ್ಐಟಿಗೆ ತಿಳಿಸುವಂಥ ಕೆಲಸವನ್ನು ಇಂಟರ್ಪೋಲ್ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಇವೆಲ್ಲವೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಗಮನಕ್ಕಿದೆ. ಅವರೇ ಕೇಳಿದಂತೆ 7 ದಿನಗಳ ಕಾಲಾವಕಾಶ ಈಗ ಆಲ್ರೆಡಿ ಮುಗಿದಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.